ಚಂದ್ರಗ್ರಹಣದ ಕುರಿತಾದ ನಮ್ಮ ಪ್ರಸ್ತುತಿಗೆ ಸ್ವಾಗತ. ಇಂದು ನಾವು ಏನನ್ನು ಚರ್ಚಿಸಲಿದ್ದೇವೆ ಎಂಬುದರ ಅವಲೋಕನದೊಂದಿಗೆ ಪ್ರಾರಂಭಿಸೋಣ. ಚಂದ್ರನ ವಿವಿಧ ಹಂತಗಳು ಸೂರ್ಯ ಮತ್ತು ಭೂಮಿಯ ಸ್ಥಾನಗಳನ್ನು ಅವಲಂಬಿಸಿರುತ್ತದೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಚಂದ್ರನ ಬೆಳಕು ಹೆಚ್ಚಾಗುತ್ತದೆ, ನಂತರ ಕಡಿಮೆಯಾಗುತ್ತದೆ. ಸೂರ್ಯಗ್ರಹಣದಲ್ಲಿ ಚಂದ್ರ ಭೂಮಿಗೂ ಸೂರ್ಯನಿಗೂ ಮಧ್ಯೆ ಬರುವುದರಿಂದ ಸೂರ್ಯನ ಬೆಳಕು ತಡೆಯಲ್ಪಡುತ್ತದೆ. ಚಂದ್ರಗ್ರಹಣದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಚಂದ್ರನಿಗೆ ಸೂರ್ಯನ ಬೆಳಕು ಬೀಳದಂತೆ ಮಾಡುತ್ತದೆ. ಚಂದ್ರಗ್ರಹಣದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವೆ ಬಂದು ಚಂದ್ರನ ಮೇಲೆ ಸೂರ್ಯನ ಬೆಳಕು ಗೀಳದಂತೆ ತಡೆಯುತ್ತದೆ. ಉಂಬ್ರಾ ಮತ್ತು ಪೆನಂಬ್ರಾ ಪ್ರದೇಶಗಳು ಉಂಟಾಗುತ್ತವೆ. ಚಂದ್ರಗ್ರಹಣದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದು ಸೂರ್ಯನ ಬೆಳಕನ್ನು ತಡೆಯುತ್ತದೆ. ಇದರಿಂದ ಉಂಬ್ರಾ ಅಂದರೆ ಗಾಢ ನೆರಳು ಮತ್ತು ಪೆನಂಬ್ರಾ ಅಂದರೆ ತಿಳಿ ನೆರಳು ಉಂಟಾಗುತ್ತವೆ. ಭೂಮಿಯು ಸೂರ್ಯನ ಸುತ್ತ 23.5 ಡಿಗ್ರಿ ವಾಲಿದೆ. ಚಂದ್ರನ ಕಕ್ಷೆಯು ಭೂಮಿಯ ಕಕ್ಷೆಗೆ ಹೋಲಿಸಿದರೆ 5 ಡಿಗ್ರಿ ವಾಲಿದೆ. ಭೂಮಿಯು ಸೂರ್ಯನ ಸುತ್ತ 23.5 ಡಿಗ್ರಿ ವಾಲಿರುವುದು, ಚಂದ್ರನ ಕಕ್ಷೆಯು 5 ಡಿಗ್ರಿ ವಾಲಿರುವುದರಿಂದ ಸೂರ್ಯಗ್ರಹಣಗಳು ಅಪರೂಪ. ಈ ವಾಲುವಿಕೆಗಳು ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬರುವುದನ್ನು ತಡೆಯುತ್ತವೆ. ಹೀಗಾಗಿ ಗ್ರಹಣಗಳು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಸಂಭವಿಸುತ್ತವೆ. ಸುರಕ್ಷಿತ ಕನ್ನಡಕಗಳನ್ನು ಬಳಸಿ ಗ್ರಹಣಗಳನ್ನು ವೀಕ್ಷಿಸಿ. ನಮ್ಮ ಪ್ರಸ್ತುತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿಯು ನಿಮಗೆ ಸಹಾಯಕ ಮತ್ತು ಮಾಹಿತಿಪೂರ್ಣವಾಗಿದೆ ಎಂದು ನಾವು ಭಾವಿಸುತ್ತೇವೆ.